ಹಾಯ್ ಹಲೋ ನಮಸ್ಕಾರ ರೀ ಕಲಬುರ್ಗಿ ಮಂದಿ. ನಾನ್ ಇವತ್ ಬಂದಿರೋದು ಇವ್ರ ಹತ್ರ ಏನೇನ್ ಸಿಗುತ್ತೆ ಅಂದ್ರೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ. ಇವ್ರ ಹತ್ರ ನೀವು ಫಂಕ್ಷನ್ ಗಳಿಗೆ ಆರ್ಡರ್ ಕೂಡ ಕೊಡ್ಬೋದು. ಇವ್ರ ಹತ್ರ ನಿಮಗೆ ಬಿಸಿಯಾದ ರೊಟ್ಟಿ ಕೂಡ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ. ಇದು ನಮ್ಮ ಅಕ್ಕ ಅವರ ರೊಟ್ಟಿ ಕೇಂದ್ರ. ಶಾಪೂರು, ಸುರ್ಪುರು, ಯಾದಗಿರಿ ಸರೌಂಡಿಂಗ್ ಇದ್ದವರೆಲ್ಲರೂ ಇಲ್ಲಿ ರೊಟ್ಟಿನ ಆರ್ಡರ್ ಕೊಟ್ಟು ಮಾಡಿಸ್ಕೊಂತಾರೆ. ಅಷ್ಟೇ ಯಾಕ ಮದುವೆ, ದೇವ್ರು, ದಿಂಡ್ರು ಇದ್ದವರೆಲ್ಲರ ಸಾವಿರ ಗಂಟೆ ರೊಟ್ಟಿನ ಆರ್ಡರ್ ಕೊಟ್ಟಗೇಸಿಂದ ಮಾಡಿಸ್ಕೊಂಡು ಹೋಗ್ತಾರ. ಇವ್ರ ಆಜು ಬಾಜು ಆಸ್ಪಾಸ್ ಇರ್ತಕ್ಕಂತಹ ಕನಾವಳಿಗಳು ಕೂಡ ಇವರು ರೊಟ್ಟಿನ ಸಪ್ಲೈ ಮಾಡ್ತಾರ ನೋಡ್ರಿ. ಜಸ್ಟ್ ಫಂಕ್ಷನ್ ಇದ್ದವ್ರಿಗೆ ಅಷ್ಟೇ ಮಾಡ್ಕೊಡ್ತಾರೇನು, ಜಾಸ್ತಿ ಆರ್ಡರ್ ಇದ್ರೆ ಅಷ್ಟೇ ಮಾಡ್ಕೊಡ್ತಾರೇನೋ ಅಂತ ಕೇಳೋರಿಗೆ ಇಲ್ಲ ಗೈಸ್. ನಿಮ್ಗೆ 10 ರೊಟ್ಟಿ 15 ರೊಟ್ಟಿ ಬೇಕಿದ್ರು ಮಾಡ್ಕೊಡ್ತಾರ. ಒಂದು ರೊಟ್ಟಿ ಕೂಡ ಅವ್ರ ಅಂಗಡಿ ಒಳಗೆ ಇಟ್ಟು ಮಾರ್ತಾರ ಗೈಸ್. ನಿಮ್ಗೂ ರೊಟ್ಟಿ ಆರ್ಡರ್ ಕೊಡೋದಿತ್ತು ಅಂತಂದ್ರೆ ಅವ್ರ ಅಡ್ರೆಸ್ ಹೇಳ್ತೀನಿ ನೋಡ್ರಿ. ಇದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಎಲ್ಲ ರೊಟ್ಟಿಗಳು ಖಾಲಿಯಾಗಿದ್ದಾವೆ. ಅಂದ್ರೆ ಒಂದು ಆರ್ಡರ್ ಇತ್ತು, ಸೊ ಅದಕ್ಕೆ ಎಲ್ಲ ಮಾಡ್ಕೊಟ್ಬಿಟ್ಟಿದ್ವಿ. ಕೇವಲ 5 ರೊಟ್ಟಿ ಉಳಿದಿತ್ತು. ಸೊ ಊಟಕ್ಕೆ ಅಂತೇಳಿ ನಾವು ಹೊರಗಡೆಯಿಂದ ತರಬೇಕಾಯ್ತು. ಯಾಕಂದ್ರೆ ನಾವು ಸ್ವಲ್ಪ ಕೆಲಸ ಇರೋದ್ರಿಂದ ಹೊರಗೆ ಹೋಗಿದ್ವಿ, ಮನೇಲಿ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಿಗೆ ನಾವು ಹೊರಗಡೆಯಿಂದ ತಂದ್ವಿ. ಅದು ನಮ್ಮ ರೊಟ್ಟಿಗೂ ಆ ರೊಟ್ಟಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಟೇಸ್ಟ್ ಬರೋದಕ್ಕೆ ಮೇನ್ ಕಾರಣ ಏನು ಗೊತ್ತಾ? ಕಲಬೆರಕೆ ಮಾಡಬಾರ್ದು. ರೊಟ್ಟಿನ ಚೆನ್ನಾಗಿ ಬೇಯಿಸಬೇಕು, ಚೆನ್ನಾಗಿ ಹದವಾಗಿ ಹಿಟ್ಟನ್ನು ಕಲಸಿರಬೇಕು, ನೀಟಾಗಿ ಕ್ಲೀನಾಗಿ ಮಾಡಬೇಕು. ಇಷ್ಟೇ ವ್ಯತ್ಯಾಸ. ಸೊ ಆ ಥರ ಮಾಡಿದಾಗ ಎಲ್ಲ ರೊಟ್ಟಿಗಳು ಟೇಸ್ಟಾಗಿ ಇರುತ್ತೆ. ಮಷಿನ್ ರೊಟ್ಟಿ ಆಗಿರಲಿ, ಕೈಯಿಂದ ಮಾಡಿರುವಂಥ ರೊಟ್ಟಿನೇ ಆಗಿರಲಿ. ಸೊ ನೀವು ನೋಡ್ಬೋದು, ನಮಗಂತೂ ತಿನ್ನೋಕ್ಕೆ ಆಗಲಿಲ್ಲ ಕೈಯಿಂದ ಮಾಡಿರುವಂಥ ಆ ರೊಟ್ಟಿಯನ್ನು. ಸೊ ಈ ಥರ ಹೇಳೋದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಆದರೆ ತುಂಬ ಜನ ಕಮೆಂಟ್ ಮಾಡ್ತಾರಲ್ವ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ವ್ಯತ್ಯಾಸವನ್ನು ನೀವೇ ನೋಡ್ಬೋದು. ಯಾಕಂದರೆ ಎಲ್ಲರೂ ಬಂದು ನೋಡಿ ಟೇಸ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಹೋಗೋದಕ್ಕಾಗಲ್ಲ. ಹಾಗಾಗಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ತಂದಿರುವಂಥ ರೊಟ್ಟಿ ನೀವು ನೋಡ್ಬೋದು ಹೇಗಿದೆ ಅಂತ. ಹಾಗೆ ಇವತ್ತೆಲ್ಲ ಖಾಲಿಯಾಗಿದೆ, ನಾಳೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ರೊಟ್ಟಿ ನಿಜವಾಗ್ಲೂ ಟೇಸ್ಟ್ ಇದೆ. ಥಿಕ್ನೆಸ್ ಆಗಿರ್ಬೋದು, ಅದರ ಕ್ವಾಲಿಟಿ ಆಗಿರ್ಬೋದು, ಸೈಜು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಬೇರೊಂದು ರೊಟ್ಟಿಗೆ ಹೋಲಿಸಿದ್ರೆ. ಯಾರೋ ಒಬ್ರು ಎಲ್ಲೋ ಒಬ್ರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಅದೇ ಥರ ಮಾಡೋದಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ಪ್ರಾಮಾಣಿಕತೆಯಿಂದ ಮಾಡೋರು ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.